ಹಲೋ, ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾನು ಯಾವ ಕುಕಿಂಗು ಮಾಡ್ತಾ ಇಲ್ಲ. ಇವತ್ತು ಪ್ರಾಡಕ್ಟ್ದು ಒಂದು ಅನ್ಬಾಕ್ಸ್ ಮಾಡೋಣ. ಈ ಕಂಪನಿ ಬಂದು ಪಿ ಬರ್ಡ್ಸ್ ಅಂತ. ಈ ಕಂಪ್ನಿದು ಪ್ರಾಡಕ್ಟ್ಸ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ. ನಾನು ಸುಮಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನೀವು ಎಲ್ಲರೂ ಕೇಳ್ತಾ ಇದ್ರಿ, ನಾನು ಯೂಸ್ ಮಾಡ್ತಿರೋ ಕಡಾಯಿ ಯಾವುದು, ನಾನು ಯೂಸ್ ಮಾಡ್ತಿರೋ ಸೌಟ್ ಯಾವುದು, ಸುಮಾರು ಜನ ಮೆಸೇಜ್ ಹಾಕ್ತಾ ಇದ್ರಿ. ಇವತ್ತು ನಾನು ಯಾವ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ ಅಂತ ವಿತ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ಇದು ಬಂದು ಪಿ ಬರ್ಡ್ ಅವ್ರದ್ದು ಸಿಸರ್, ಮಲ್ಟಿಪರ್ಪಸ್ ಸಿಸರ್ ಅಂತ. ಇದನ್ನ ನಾವು ತರಕಾರಿಗಳು ಕೂಡ ಹೆಚ್ಚೋದಕ್ಕೆ ಯೂಸ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ಅದು ಇದನ್ನ ಕಟ್ ಮಾಡಿದ್ಮೇಲೆ ಮುಚ್ಚಿಡೋದಕ್ಕೆ. ಅದೇ ತರ ಸಿಸರ್. ಇದರಲ್ಲಿ ನಾವು ತರಕಾರಿಗಳು ಕೂಡ ಹೆಚ್ಕೋಬಹುದು. ಅಂದ್ರೆ ಈ ಹುರುಳಿಕಾಯಿ ಇಂಥದೆಲ್ಲ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಇರುತ್ತೆ ವಿತ್ ಮಲ್ಟಿಪಲ್ ಲೇಯರ್ಸ್ಗಳ ತರ ಇರುತ್ತೆ. ನೀಟಾಗಿ ಕಟ್ ಆಗುತ್ತೆ. ತರಕಾರಿಗಳಾಗಿರ್ಬೋದು, ಇದೆಲ್ಲ ತುಂಬಾ ನೀಟಾಗೆ ಕಟ್ ಆಗುತ್ತೆ. ತುಂಬಾ ಶಾರ್ಪ್ ಆಗಿದೆ ಇದು ಕತ್ರಿ. ಇದು ಎಲ್ಲ ಆದ್ಮೇಲೆ ತೊಳೆದ್ಬಿಟ್ಟು ನೀಟಾಗೆ ಇದನ್ನ ಕವರ್ ಕೂಡ ನಾವು ಮಾಡಿ ಸ್ಟೋರ್ ಮಾಡ್ಕೋಬಹುದು. ನೋಡಿ, ಈ ತರ ಈ ಕತ್ರಿ ತುಂಬಾ ಶಾರ್ಪ್ ಆಗಿದೆ. ಮತ್ತೆ ಕಟಿಂಗ್ ಕೂಡ ಈಸಿಯಾಗಿ ಆಗುತ್ತೆ. ನಾವು ಹುರುಳಿಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈ ತರ ಯಾವುದೇ ತರದ ತರಕಾರಿಗಳನ್ನ ಕೂಡ ನಾವು ಕಟ್ ಮಾಡ್ಕೊಳಕ್ಕೆ ತುಂಬಾ ಯೂಸ್ ಆಗುತ್ತೆ. ನಾನು ಲಿಂಕ್ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿ ಫಾಲೋ ಮಾಡ್ಕೊಂಡು ತಗೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮೇನ್ ಥಿಂಗ್ ಏನಂದ್ರೆ, ಇದರಲ್ಲಿ ಕಟ್ ಮಾಡೋದು ತುಂಬಾ ಈಸಿ ಅಂಡ್ ಬೇಗ ಆಗತ್ತೆ ಕೆಲ್ಸಾನು. ಪಲ್ಯಗಳಿಗೆಲ್ಲ ಹುರುಳಿಕಾಯಿ ಹೆಚ್ಚೋದಿಕ್ಕೆ ತುಂಬಾನೇ ಅಂದ್ರೆ ಸಣ್ಣಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ತಗೊಂಡಿದ್ದೀನಿ ಇದನ್ನ. ಟ್ರೈ ಮಾಡಿ ನೀವು ತಗೊಂಡು. ತುಂಬಾ ಚೆನ್ನಾಗಿದೆ ಇದು. ಈಗ ನೆಕ್ಸ್ಟ್ ನಾನು ಆಕ್ಚುಲಿ ಏನ್ ಗೊತ್ತಾ, ಈ ಬ್ರ್ಯಾಂಡ್ ತಗೊಳಕ್ ಯೂಸ್ ಮಾಡಿದ್ದು ಒಂದು ಫ್ಲಾಸ್ಕ್ ಇಂದ. ಆ ಫ್ಲಾಸ್ಕು ನಾವು ಯೂಶಲಿ ಹೋಟೆಲ್ಸ್ಗಳಿಗೆ ಹೋದಾಗ ಕಾಫಿ ಅಂತ ಆರ್ಡರ್ ಮಾಡ್ತೀವಲ್ವಾ, ಅವರು ಆ ಒಂದು ಜಗ್ಗಲ್ಲಿ ತಂದು ಕೊಡ್ತಾರೆ. ಅದು ಒಂದ್ಸತಿ ನಾನು ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ತರಿಸಿದ್ದೆ. ಅಲ್ಲಿ ಆ ಕಾಫಿ ಹಾಕಿಟ್ಟಿದ್ರು. ನನಗದು ತುಂಬಾ ಜಾಸ್ತಿ ಅಂತ ಒಂದ್ಸತಿ ಬಗ್ಗಿಸ್ಕೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ಹಾಗೆ ಸ್ಟೋರ್ ಮಾಡಿದ್ದೆ. ಸ್ವಲ್ಪ ತುಂಬಾ ಹೊತ್ತಾಗಿತ್ತು, ಒಂದು 1.5 ಅವರ್ ಆಗಿತ್ತು. ಆಮೇಲೆ ಸರಿ, ಯಾಕೆ ಬಿಸಾಕ್ಬೇಕು, ಅದನ್ನು ಬಗ್ಗಿಸ್ಕೊಂಡು ಕುಡಿಯೋಣ ಅಂತ ಬಗ್ಸಿದ್ರೆ ಫಸ್ಟ್ ಟೈಮ್ ತಂದ್ಕೊಟ್ಟಿದ್ರಲ್ಲ ಬಿಸಿ, ಅಷ್ಟೇ ಬಿಸಿ ಇತ್ತು ಅದರಲ್ಲಿ. ಸೊ ಇಮಿಡಿಯೇಟ್ ಆಗಿ ನಾನು ಆ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ ನಾನೊಂದು ಫ್ಲಾಸ್ಕ್ ಕೂಡ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಈಗ ಇನ್ನೊಂದು ಪ್ರಾಡಕ್ಟ್, ಈಗ ಇದು ಫ್ಲೋ ಜಾರ್, ಸಾಂಬಾರ್ ಜಾರ್ ಅಂತ. ಬೇರೆ ಕಂಪನಿಗಳಲ್ಲೂ ಬರುತ್ತೆ, ಬಟ್ ಈ ಕಂಪನಿದ್ ನಂಗೆ ತುಂಬಾ ಇಷ್ಟ. ಏನಂತಂದ್ರೆ ತುಂಬಾ ಹೊತ್ತು ರಿಟೈನ್ ಮಾಡುತ್ತೆ. ಅಟ್ಲೀಸ್ಟ್ ಒಂದು 12 ಅವರ್ಸ್ ನಿಮ್ಗೆ ಆರ್ದಿರಾನೇ ಇರುತ್ತೆ. ನೋಡಿ, ಈ ತರ ಇದೆ. ಇದ್ರಲ್ಲಿ ನೀವು ಇವನ್ ಆಫೀಸ್ಗಳಿಗೆ ಹೋಗೋದು ಕೂಡ ಸಾರು, ಹುಳಿ ಈ ತರದ್ದು ಬಗ್ಗಿಸ್ಕೊಂಡು ತಗೊಂಡು ಹೋಗ್ಬೋದು. ಅನ್ನ ಇದ್ರದ್ದು ತುಂಬಾ ಬಿಸಿಯಾಗೆ ಹಾಗೇ ಇರುತ್ತೆ, ರಿಟೈನ್ ಆಗಿರುತ್ತೆ. ಒಳಗಡೆ ಫುಲ್ಲು ಸ್ಟೇನ್ಲೆಸ್ ಸ್ಟೀಲ್ ಇದೆ. ನೋಡಿ, ಎಲ್ಲೂ ಪ್ಲಾಸ್ಟಿಕ್ ಎಲ್ಲ ಹಾಕಿಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಇದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ತರದ್ರಲ್ಲಿ 3 ತರದ್ದು ಸೈಜಲ್ಲಿ ತಗೊಂಡಿದ್ದೀನಿ. ಒಂದು 1 ಲೀಟರ್ದು, ಒಂದು ½ ಲೀಟರ್ದು 2, ಮತ್ತೆ ಇದೊಂದು ಸ್ಮಾಲ್ ಒಂದು. ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲೇ ನಿಮ್ಗೆ ವಾಟರ್ ಕ್ಯಾನ್ ಕೂಡ ಬರುತ್ತೆ. ಅದು ಅಷ್ಟೇ, ನೀರು ನೀವು ತಣ್ಣಗಿಟ್ಟಿದ್ರೆ ತಣ್ಣಗೆ ಇರುತ್ತೆ, ಬಿಸಿ ನೀರಿಟ್ಟಿದ್ರೆ ಬಿಸಿಯಾಗೇ ಇರುತ್ತೆ. ಸೊ ಇದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಆಫೀಸ್ಗಳಿಗೆ ತಗೊಂಡೋಗಕ್ಕೆ, ಮಕ್ಕಳಿಗೆ ಕಳ್ಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಯಾಗೆ ಹಾಗೆ ರಿಟೈನ್ ಮಾಡುತ್ತೆ. ಒಂದು 12 ಅವರ್ಸ್ ಆದ್ರೂ ಇದ್ದೇ ಇರುತ್ತೆ. ನೀವು ಒಂದ್ಸತಿ ಒಂದು ಪ್ರಾಡಕ್ಟ್ ತಗೊಂಡು ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ಇಷ್ಟಪಡ್ತೀರಾ, ನೀವೇ ಹುಡುಕೊಂಡು ಹೋಗ್ತೀರಾ. ನೆಕ್ಸ್ಟ್ ಇದು ಚಾಪರ್, ಪುಷ್ ಚಾಪರ್ ಅಂತ. ಸಖತ್ ಶಾರ್ಪ್ ಬ್ಲೇಡ್ಸ್ ಇದೆ ಇದ್ರಲ್ಲೂ ಅಷ್ಟೇ. ನೋಡಿ, ವೆಯ್ಟ್ ಇಲ್ಲ, ವೆಯ್ಟ್ ಕಮ್ಮಿ ಇದೆ. ಇದ್ರಲ್ಲಿ ನೋಡಿ, ವಿಶೇಷತೆ ಏನಂದ್ರೆ ಇದ್ರಲ್ಲಿ ನಿಮ್ಗೆ 3 ಲೇಯರ್ ಅಲ್ಲಿ ಬ್ಲೇಡ್ ಕೊಟ್ಟಿರ್ತಾರೆ. 5 ಬ್ಲೇಡ್ ಇದೆ ಇದರಲ್ಲಿ.
5 ಬ್ಲೇಡು ಈಸಿಯಾಗೆ ಕಟ್ ಆಗತ್ತೆ. ಯಾವುದೇ ಒಂದಾದ್ರೂ ತುಂಬಾ ಶ್ರಮ ಪಟ್ಟು ಕಟ್ ಮಾಡೋ ನೆಸರಿ ಇಲ್ಲ, ತುಂಬಾ ಬೇಗನೆ ಕಟ್ ಆಗತ್ತೆ. ಇಷ್ಟು ಹಾಕೊಂಡು ಇದು ಮೂಮೆಂಟ್ ಇರುತ್ತೆ. ಇದು ಲಾಕ್ ಕೂಡ ಮಾಡ್ಬೋದು. ಲಾಕ್ ಮಾಡಿ ನೀಟಾಗಿ ನೋಡಿ ಹಿಂಗಂದ್ರೆ ಸಾಕು, ಇಷ್ಟು ಒಂದೇ ಬೆಟ್ಟಲ್ಲಿ ಕೂಡ ಆಗುತ್ತೆ, ಫಾಸ್ಟ್ ಆಗಿ ಕಟಿಂಗ್ ಆಗುತ್ತೆ. ಇದು ಲಾಕ್ ಮಾಡಿದ್ರು ಕೂಡ ನೀವು ಇದನ್ನ ಹಿಂಗೆ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ರೆ ಇದು ಲಾಕ್ ಆಗೇ ಇರುತ್ತೆ ಈ ತರ. ಸೊ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ತರಕಾರಿಗಳು ಹೆಚ್ಕೊಳ್ಳೋದಕ್ಕೆ ಮಾಡೋಕ್ಕೆ ಕೈ ಕಟ್ಟಾಗ್ದಿರ ನೀಟಾಗೆ ಮಾಡ್ಕೋಬಹುದು. ಇದು ತೆಗೆದು ಬಗ್ಗಿಸ್ಕೊಂಡು ನೀವು ಇವಾಗ ಯೂಶಲಿ ಆನಿಯನ್ಸು ಅಥವಾ ಹಸಿಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಬೇಕಾದ್ರೆ ಕೈ ಖಾರ ಆಗುತ್ತೆ ಅಂತೀವಲ್ವ, ಈ ತರದ್ರಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾ ಶ್ರಮ ಪಡ್ಬೇಕಾದಿಲ್ಲ, ತುಂಬಾ ಕೂಲ್ ಆಗಿದೆ. ಇದೊಂದು ಪ್ರಾಡಕ್ಟ್ ತಗೊಂಡೆ. ಅಂಡ್ ಪ್ರತಿಯೊಂದು ಪ್ರಾಡಕ್ಟು ಕೂಡ ನಂಗೆ ತುಂಬಾ ಇಷ್ಟ ಆಗಿರುವಂತ ಐಟಮ್ಸ್ಗಳಾದ್ವು. ಇದು ಇದನ್ನ ನೋಡ್ಬಿಟ್ಟು ಹಾಕೋಬೇಕು. ಇಷ್ಟೇ, ಲಾಕ್ ಆದ್ರೆ ನೀಟಾಗಿ ಒಂದೇ ಬೆಟ್ಟಲ್ಲಿ ಮಾಡ್ಕೋಬಹುದು. ಇದು ತಗೊಂಡೆ. ಅಂಡ್ ಆಯಿಲ್ ಪಾಟ್ ತಗೊಂಡೆ. ಪ್ರತಿಯೊಂದರದ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರಲ್ಲಿ ಹಾಕಿದ್ದೀನಿ. ಪಿ ಬರ್ಡ್ದು ಕಂಪನಿಯಿಂದ ನಿಮ್ಗೆ ಡೈರೆಕ್ಟ್ ಆಗೇ ಬರುತ್ತೆ. ನಾನು ಕಂಪನಿಯಿಂದ ಡೈರೆಕ್ಟ್ ಆಗೇ ತಗೊಂಡಿರೋದು, ಯಾರು ಡೀಲರ್ಸ್ ಹತ್ರ ತಗೊಂಡಿಲ್ಲ ನಾನು. ಸೊ ಇದು ಅಷ್ಟೇ, ಆಯಿಲ್ ಲೀಕ್ ಪ್ರೂಫ್, ಇದು ಲೀಕ್ ಆಗಲ್ಲ, ಎಲ್ಲೂ ಲೀಕ್ ಆಗಲ್ಲ. ಅಂಡ್ 1 ಲೀಟರ್ ಹಿಡ್ಸತ್ತೆ. ಇದ್ರಲ್ಲಿ ನಿಮ್ಗೆ ಅರ್ಧ ಲೀಟರ್ದು ಇದೆ, 3/4 ಲೀಟರ್ದು ಇದೆ, ಇದು 1 ಲೀಟರ್ದು. ಸೊ 1 ಲೀಟರ್ ಆಯಿಲ್ ಇದ್ರಲ್ಲಿ ಹಿಡ್ಸತ್ತೆ. ನೀಟಾಗಿ ಬಗ್ಗಿಸ್ಕೋಬಹುದು, ಎಲ್ಲೂ ಡ್ರಿಪ್ ಆಗಲ್ಲ. ಇದ್ರದ್ದು ಇದು ಕೊಟ್ಟಿದಾರಲ್ಲ ಎಡ್ಜು, ಇದೊಂಥರ ಸಮ್ ಡಿಫ್ರೆಂಟ್ ಪ್ಲೇಸ್ ಇದರ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಬಗ್ಸಿದ್ದಾದ್ಮೇಲೆ ಈ ತರ ಡ್ರಿಪ್ ಆಗಲ್ಲ, ಅಲ್ಲೇ ಒಳಗಡೆ ಹೋಗುತ್ತೆ. ಅಂಡ್ ಹೊರಗಡೆಯಿಂದ ಕೂಡ ಎಲ್ಲೂ ಲೀಕ್ ಆಗಲ್ಲ. ಇದು ಅಷ್ಟೇ, ತುಂಬಾನೇ ಚೆನ್ನಾಗಿದೆ ನೋಡಿ, ಪಿ ಬರ್ಡ್. ಈಗ ಸಾಸ್ ಪ್ಯಾನ್ ನಂಗೆ ತುಂಬಾ ಇಷ್ಟವಾಗಿದ್ದು. ಯೂಶಲಿ ಪ್ಯಾನ್ಗಳು ಏನಾಗುತ್ತೆ ಅಂತಂದ್ರೆ, ನಾವು ಹೊರಗಡೆ ತಗೊಳ್ಳೋ ಪ್ಯಾನ್ಗಳು ಸುಮಾರು ನಾನು ತಗೊಂಡಿರೋದ್ರೊಳಗೆ ಈ ಸಾಸ್ ಪ್ಯಾನ್ ಮೇನ್ ಇದೇನ್ ಗೊತ್ತಾ ನೋಡಿ, ಇದು ಟ್ರೈಪ್ಲೈ. ಇದು ಟ್ರೈಪ್ಲೈ ಅಂದ್ರೆ 3 ಲೇಯರ್ ಅಲ್ಲಿ ನಿಮ್ಗೆ ಮೆಟೀರಿಯಲ್ ಹಾಕಿರ್ತಾರೆ. ಇದು ಇಟ್ರೆ ನೀಟಾಗೆ ಈ ತರ ಕುತ್ಕೊಳ್ಳುತ್ತೆ. ಯೂಶಲಿ ನಾವು ಇಟ್ಟಿದ ತಕ್ಷಣ ಹಿಂಗ್ ಬೆಂಡ್ ಆಗ್ಬಿಡುತ್ತೆ, ವೆಯ್ಟ್ ಹಾಕ್ಲಿಲ್ಲ ಅಂದ್ರೆ ಹಿಂಗ್ ಬೆಂಡ್ ಆಗುತ್ತೆ. ಸೊ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ನೀಟಾಗಿ ನೋಡಿ, ಎಷ್ಟು ಖಾಲಿ ಪಾತ್ರೆ ಇಟ್ರು ಕೂಡ ಕುತ್ಕೊಳ್ಳುತ್ತೆ. ಇದು ಟ್ರೈಪ್ಲೈ. ಇದು ನಿಮ್ಗೆ ಇವನ್ ಮಕ್ಕಳಿಗೆ ಅಡಿಗೆ ಮಾಡ್ಕೊಡೋದಿಕ್ಕೆ, ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ನಿಮ್ಗೆ ಒಂದು ಅವ್ರಿಗೆ ಸಣ್ಣ ಸಣ್ಣ ಐಟಮ್ ಮಾಡ್ಕೊಡ್ತೀವಲ್ವಾ ತಿನ್ನೋದಿಕ್ಕೆ ಅಂತ, ಅದು ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಕಾಫಿ ಗೀಫಿ ಬೆರೆಸ್ಕೊಳಕ್ಕೆ ಅದು ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ನನಗೆ ಇಷ್ಟ ಇದು ಏನಂದ್ರೆ, ಮಕ್ಕಳಿಗೆ ಈಗ ಸಣ್ಣ ಮಕ್ಕಳಿದ್ರೆ ಫೆರೆಕ್ಸ್ ಮಾಡೋದಿರ್ಬೋದು, ಇಲ್ಲ ಸಿರ್ಲಾಕ್ ಮಾಡ್ಬೋದು, ಇಲ್ಲ ಅಂದ್ರೆ ಚರಿಗಳು ಮಾಡೋದಿರ್ಬೋದು, ಅದೆಲ್ಲ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಸಾಸ್ ಪ್ಯಾನ್. ಸಣ್ಣ ಕಾಫಿ ಕೂಡ ಮಾಡ್ಕೋಬಹುದು ಆರಾಮಾಗಿ, ಚೆನ್ನಾಗಿದೆ. ಅದೇದ್ರೊಳಗೆ ನಾನು ದೊಡ್ಡದು ಕೂಡ ತಗೊಂಡಿದ್ದೀನಿ ಒಂದು. ದೊಡ್ಡದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಕವರ್ ಕೂಡ ಬರುತ್ತೆ ಇದಕ್ಕೆ ಮುಚ್ಚೋದಿಕ್ಕೆ. ನೋಡಿ ಎಷ್ಟು ಹೆವಿ ಇದೆ ಗೊತ್ತಾ. ಇದು ಕೆಳಗಡೆ ಒಂದು ಇಟ್ರು ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ, ಹಿಂಗೆ ಬೀಳೋದು ಅದೆಲ್ಲ ಆಗೋದಿಲ್ಲ. ಯೂಶಲಿ ಇದು ಹ್ಯಾಂಡಲ್ಲು ಭಾರ ಇರುತ್ತೆ, ಯಾವುದೇ ನಾವು ಪ್ರಾಡಕ್ಟ್ಸ್ ತಗೊಂಡಾಗೂ ಕೂಡ ನಾನು ನೋಡಿದೀನಿ. ಸುಮಾರು ಸತಿ ನಾನು ನೋಡ್ಬಿಟ್ಟು ತಗೊಳ್ಳೋದೇ ಅದು. ಯಾಕೆ ಅಂತಂದ್ರೆ ನಾವು ಏನಾದ್ರೂ ಒಂದು ಹಾಕಿದ ತಕ್ಷಣ ಅದ್ರಲ್ಲಿ ಉರುಳ್ಕೊಂಡ್ಬಿಡುತ್ತೆ. ಎಷ್ಟೋ ಸತಿ ನನಗೆ ಕಾಫಿ ಮಾಡಿದಾಗ ಆತರ ಅನುಭವ ಆಗುತ್ತೆ, ಇದ್ರಲ್ಲಿ ಮಾಡ್ಲೇಬಾರ್ದು ಅಂತ ಎತ್ತಿಟ್ಬಿಟ್ಟಿದೀನಿ ಎಷ್ಟೋ ಸತಿ ನಾನು. ಸೊ ಇದು ಆ ತರ ಇಲ್ಲ. ನೋಡಿ, ಫುಲ್ಲು ಹೀಟ್ ಕೂಡ ಬರಲ್ಲ, ಇಲ್ಲಿಗೆ ಇಟ್ಕೋಬಹುದು, ನೀಟಾಗಿರುತ್ತೆ. ಇವೊಂದು ಸ್ಟೀಲ್ ಆಗಿದ್ರು ಕೂಡ ಹೀಟ್ ಬರಲ್ಲ. ಸೊ ಎಷ್ಟು ತಿಕ್ಕಾಗಿದೆ ಪಾತ್ರೆ. ನೀವು ಇವನ್ ಬೇರೆ ಏನಾದ್ರು ಅಡ್ಗೆ ಕೂಡ ಮಾಡ್ಕೋಬಹುದು ಇದ್ರಲ್ಲೇನೆ, ಅಷ್ಟು ಚೆನ್ನಾಗಿದೆ. ಅಂಡ್ ಕಾಫಿ ಒಂದಕ್ಕೆ ಅಂತಲ್ಲ, ಬೇರೆ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಹ್ಯಾಂಡಲ್ ಇರುತ್ತೆ, ಹ್ಯಾಂಡಲ್ ಮಾಡಕ್ಕೆ. ಅಂಡ್ ನೀಟಾಗೆ ಕವರ್ ಮಾಡಿ ಕೂಡ ಇಡ್ಬೋದು. ಇದ್ರಲ್ಲಿ ಇನ್ನೂ ಒಂದು ದೊಡ್ಡ ಸೈಜ್ ಬರುತ್ತೆ, ನಾನು 2 ಸೈಜ್ ತಗೊಂಡೆ.
ನಮ್ಮಲ್ಲಿರೋದು 3 ಜನ, ಸೊ ನಾನು 2 ಸೈಜ್ ತಗೊಂಡೆ. ಅದರಲ್ಲಿ ಇನ್ನ ಒಂದು ಸೈಜ್ ಬರುತ್ತೆ. ಇದಾದ್ಮೇಲೆ ಕಡಾಯಿ, ಈ ಡೀಪ್ ಫ್ರೈ ಕಡಾಯಿ ಕೂಡ 3 ಪ್ಲೇ ಟ್ರೈಪ್ಲೈ ಇದು. ನಾನು ಆಲ್ರೆಡಿ ನಮ್ಮ ಮನೆಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡ ಸೈಜು, ಅದು ನನಗೆ ಸ್ವಲ್ಪ ದೊಡ್ಡದು ಅನ್ನಿಸ್ತು ಸೈಜು. ಸೊ ಮೊನ್ನೆ ಹೋದಾಗ ನಾನು ಒಂದು ಸಣ್ಣದು ಕೂಡ ತಗೊಂಡು ಬಂದೆ. ಇದಕ್ಕೇನಂದ್ರೆ ವಿತ್ ಕವರ್ ಇರುತ್ತೆ, ಅಂದ್ರೆ ವಿತ್ ಮುಚ್ಚಳ ಇರುತ್ತೆ. ಸೊ ಯೂಸ್ ಮಾಡೋದಕ್ಕೆ ಕೂಡ ಅನುಕೂಲ ಇರುತ್ತೆ. ನೋಡಿ, ಟ್ರೈಪ್ಲೈ ಇದು ನಿಮ್ಗೆ ಇಂಡಕ್ಷನ್ ಸ್ಟವ್ ಮೇಲೂ ಇಟ್ಕೋಬಹುದು, ನಾರ್ಮಲ್ ಎಲೆಕ್ಟ್ರಿಕ್ ಸ್ಟವ್, ಗ್ಯಾಸ್ ಸ್ಟವ್ ಯಾವ್ದ್ರಲ್ಲಿ ಬೇಕಾದ್ರೂ ಇಡ್ಬೋದು. ಅಂಡ್ ವಾಷಿಂಗ್ ಇದ್ರಲ್ಲ ಹಾಕ್ತೀನಿ ಅಂದ್ರೆ ಮಿಷಿನ್ ಅಲ್ಲಿ ಹಾಕ್ತೀನಿ, ಡಿಶ್ ವಾಷರ್ ಅಲ್ಲಿ ಅಂದ್ರೆ ಕೂಡ ಅದು ಕೂಡ ಸೇಫ್ ಇದೆ. ಇದೆಲ್ಲ ಪ್ರಾಡಕ್ಟ್ಸ್ ಅಷ್ಟೇ, ಎಲ್ಲಿ ನಾವು ಮಿಷಿನ್ ಅಲ್ಲಿ ಕೂಡ ವಾಶ್ ಮಾಡ್ಬೋದು, ಕೈಯಲ್ಲಿ ಕೂಡ ವಾಶ್ ಮಾಡ್ಬೋದು. ಅಂಡ್ ಮೇನ್ ನಾನು ಯೂಸ್ ಮಾಡಿರೋದು ಈ ಪಾತ್ರೆನಲ್ಲಿ ಏನು ಒಂದಂದ್ರೆ, ಇದು ನಾನ್ ಸ್ಟಿಕ್ ತರ ಕೂಡ ವರ್ಕ್ ಆಗುತ್ತೆ. ನಿಮ್ಗೆ ಯಾವುದೇ ಪದಾರ್ಥನೂ ಇದಕ್ಕೆ ಸ್ಟಿಕ್ ಆಗೋದಿಲ್ಲ. ನಾನು ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡ ಬಾಣಲೆ, ನೀವು ನೋಡಿರ್ಬೋದು ನನ್ನ ಚಾನೆಲ್ಗಳಲ್ಲಿ. ಇದೇ ತರದೇ ದೊಡ್ಡದ ಸೈಜ್ ಅಲ್ಲಿ, ಇದಕ್ಕಿಂತ ದೊಡ್ಡ ಸೈಜ್ ನಾನು ತಗೊಂಡಿದ್ದೀನಿ. ಸೊ ಒಂದು ಚೂರು ಕೂಡ ಇದು ನಮ್ಗೆ ಅಂಟ್ಕೊಳ್ಳಲ್ಲ. ನನಗೆ ಸಣ್ಣ ಸೈಜ್ ಬೇಕು ಅಂತ ತಗೊಂಡೆ. ಇದು ವಿತ್ ಕವರ್, ಇದು ಅಷ್ಟೇ ನೀಟಾಗಿ ಮಾಡ್ಬಿಟ್ಟು ಹಾಗೆ ಕೂಡ ಮುಚ್ಚಿಟ್ಕೋಬಹುದು. ಉಪ್ಪಿಟ್ಟು, ಅವಲಕ್ಕಿ ಈ ತರದ್ದು, ಮತ್ತೆ ಡೀಪ್ ಫ್ರೈಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸತಿ ಹೀಟ್ ಬಂದ್ರೆ ಇದು ತುಂಬಾ ಹೊತ್ತಾಗತ್ತೆ ಇದರಿಂದ ಹೀಟ್ ಕಮ್ಮಿ ಆಗೋದಿಕ್ಕೆ. ಸೊ ದಟ್ ನೀವು ಕರಿಯೋದಕ್ಕೆ ಕೂಡ ಒಂದು ಮಿನಿಮಮ್ ಉರಿನಲ್ಲಿ ಇಟ್ಕೊಂಡು, ಗ್ಯಾಸ್ ಕೂಡ ತುಂಬಾ ಕಮ್ಮಿ ಯೂಸ್ ಆಗುತ್ತೆ, ಮಿನಿಮಮ್ ಉರಿನಲ್ಲಿ ಇಟ್ಕೊಂಡು ಕೂಡ ಮಾಡ್ಬೋದು. ನಾನು ಇದ್ರದ್ದು ಲಿಂಕ್ ಎಲ್ಲಾನು ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಪಿ ಬರ್ಡ್ ಅಂತ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೋಬಹುದು. ಇಲ್ಲ ಇದ್ರದ್ದು ಇದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಇದಕ್ಕೆ ಹೋದ್ರೆ, ಲಿಂಕ್ಗೆ ಹೋದ್ರೆ ನಿಮ್ಗೆ ಇವ್ರದ್ದು ಫ್ಯಾಕ್ಟ್ರಿ ಅಡ್ರೆಸ್, ಇದು ಗೋಡೌನ್ದು ಅಡ್ರೆಸ್ ಕೂಡ ಇದೆ. ಬ್ಯಾಂಗ್ಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಸೊ ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಷ್ಟ ಆಯ್ತು ಅನ್ಕೋತೀನಿ ಈ ಪ್ರಾಡಕ್ಟ್ ಅಂಡ್ ಈ ಸೆಷನ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಪ್ರಾಡಕ್ಟ್ ತಗೊಂಡ್ ನೋಡಿ, ಎಲ್ಲಾ ಸಿಗುತ್ತೆ ಅವ್ರ ಹತ್ರ. ಒಂದು ಬರೀ ಈ ತರ ಪಾತ್ರೆ ಅಂತಲ್ಲ, ನಿಮ್ಗೆ ಒಂದು ಕತ್ರಿ ಹೇಳಿದ್ನಲ್ಲ, ಈ ತರ ಕತ್ರಿಯಿಂದ ಹಿಡಿದು ಲೈಟರ್ ಇಂದ ಹಿಡಿದು ಯಾವ್ದು ಬೇಕು ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟು ಇದೆ ಅವ್ರ ಹತ್ರ. ಅಂಡ್ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ನಾನು ಯೂಸ್ ಮಾಡ್ತಿರೋದ್ರಿಂದ, ನನಗೆ ಇಷ್ಟ ಆಗಿರೋದ್ರಿಂದ ನಾನು ಇದನ್ನ ಪ್ರಾಡಕ್ಟ್ ನ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಹೋಗಿ ಹೋಗಿ ತಗೋತಾ ಇದ್ದೀನಿ ಪ್ರಾಡಕ್ಟ್ಸ್, ಅಷ್ಟು ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡಿ. ಸ್ಪೆಷಲಿ ನಂಗೆ ಈ ತರ ಜಾರ್ಸ್ಗಳು ಮಾತ್ರ ತುಂಬಾ ಇಷ್ಟ ಆಯ್ತು. ಸಾಂಬಾರ್ ಜಾರ್ ಅಂದ್ಬಿಟ್ಟು ಈ ತರ ಜಾರ್ಗಳು ಮಾತ್ರ ನಂಗೆ ತುಂಬಾ ಇಷ್ಟ ಆಗಿದ್ದಂತ ಇದು. ನಾ ಒಂದ್ಸತಿ ನನ್ನ ಮಗಳ ಮನೆಗೆ ಅಂತ ಹೋಗಿದ್ದೆ, ದಾವಣಗೆರೆಗೆ ಅಂತ. ಸೊ ಅವಳು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ನಾನು ಅಡಿಗೆ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಅಂದ್ಬಿಟ್ಟು ಮಾಡ್ಕೊಂಡು ಹೋಗಿದ್ದೆ ಇಲ್ಲಿ ಬೆಂಗಳೂರಿಂದ. ನಾನು ಸುಮಾರು ಬೆಳಗ್ಗೆ 4:15ಗೆ ಎದ್ದು ಅಡಿಗೆ ಎಲ್ಲ ಮಾಡ್ಕೊಂಡು ನಾವಲ್ಲಿ ಹೋಗಿ 1:30ಗೆ ಅವಳಿಗೆ ಊಟಕ್ಕೆ ಬಡ್ಸೋದಕ್ಕೆ ಅಂತ ಮಾಡಿದ್ದೆ. ಕಾರಲ್ಲಿ ಹೋದ್ವಿ. ಒಂದು 3.5 4 ಅವರ್ಸ್ ಜರ್ನಿ ಆಯ್ತು. ಅದಾದ್ಮೇಲೂ ಕೂಡ ಅವಳು ವರ್ಕ್ ಮುಗಿಸ್ಕೊಂಡು ಬಂದಿದ್ದು 2:30 ಆಗಿತ್ತು. ಅವಾಗ ತೆಗೆದ್ರೆ ಬಿಸಿ ಹುಳಿದು ಕೈಯಲ್ಲಿ ಮುಟ್ಟಕ್ ಆಗ್ತಿಲ್ಲ ಅವಳಿಗೆ. ಏನಮ್ಮ ಇಷ್ಟು ಬಿಸಿ ಇದೆ, ಇಲ್ಲೇ ಮಾಡ್ದಂಗಿದೆ ಅಂತ ಹೇಳಿದ್ಲು. ಸೊ ಅಷ್ಟು ಬಿಸಿ ಇತ್ತು. ಅದಾದ್ಮೇಲೆ ಉಪ್ಪಿಟ್ಟು ತಗೊಂಡ್ ಹೋಗಿದ್ದೆ, ಇದೇ ತರ ಜಾರಲ್ಲಿ, 2 ಜಾರಲ್ಲಿ ಉಪ್ಪಿಟ್ಟು ತಗೊಂಡು ಹೋಗಿದ್ದೆ, ಒಂದ್ರಲ್ಲಿ ಹುಳಿ ತಗೊಂಡ್ ಹೋಗಿದ್ದೆ. ಅಂಡ್ ಮಾಮೂಲಿ ಹಾಟ್ ಕೇಸಲ್ಲಿ ಅನ್ನ ತಗೊಂಡೋಗಿದ್ದೆ. ಅನ್ನ ಸ್ವಲ್ಪ ಆರೋಗಿತ್ತು, ಅಷ್ಟು ಬಿಸಿ ಇರ್ಲಿಲ್ಲ. ಬಟ್ ಸಾಂಬಾರು ಮತ್ತೆ ಉಪ್ಪಿಟ್ಟು, ಎಸ್ಪೆಷಲಿ ಉಪ್ಪಿಟ್ಟು ಬಗ್ಗೆ ಹೇಳ್ಬೇಕು. ಉಪ್ಪಿಟ್ಟು ಹಾಕಿಟ್ಟಿದ್ದೀನಿ ನಾನು. ಬೆಳಗ್ಗೆ ನಾನು 4:30 5 ಗಂಟೆನಲ್ಲಿ ಮಾಡೋದು. 1 ಅವರ್ 1.5 ಅವರ್ ತಗೋತು ಅಡುಗೆಗೆ. ಬಟ್ ಅವಾಗ ಹಾಕಿದ ಅಡುಗೆ ರಾತ್ರಿ 9:30ನಲ್ಲಿ ನಮ್ಗೆ ಹೆಚ್ಚಿಗೆ ಆಗಿದ್ದೆಲ್ಲ ಹಾಗೆ ಮುಚ್ಚಿಟ್ಬಿಟ್ಟಿದ್ದೆ. ರಾತ್ರಿ ತಿನ್ನೋಣ ಅಂದ್ಬಿಟ್ಟು ತೆಗೆದ್ರೆ ಉಪ್ಪಿಟ್ಟು ಅವಾಗ ಕೂಡ ಬಿಸಿ ಇತ್ತು. ಬಿಸಿ ಅಂದ್ರೆ ತುಂಬಾ ಬಿಸಿ ಇರ್ಲಿಲ್ಲ. ಬಟ್ ಮಾಡ್ಬಿಟ್ಟು ನಾವು ಮುಚ್ಚಿಟ್ಟಿರ್ತೀವಲ್ಲ, ಈ ಬಾಂಡ್ಲೆಲ್ಲ ಮುಚ್ಚಿಟ್ಟಿರ್ತೀವಿ, 1-2 ಅವರ್ಸ್ ಆದ್ಮೇಲೆ ತೆಗ್ದಾಗ ಬಿಸಿ ಇರುತ್ತಲ್ಲ, ಅಷ್ಟು ಬಿಸಿ ಇತ್ತು. ಸೊ ನಂಗೆ ಈ ಜಾರ್ಸ್ ಮಾತ್ರ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಡಬ್ಬಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರ್ಗೆ, ಡಬ್ಬಿ ತಗೊಂಡ್ ಹೋಗೋರ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೆ ಸಾಕಾಗತ್ತೆ ಒಂದು ಹುಳಿ ಇದು ಅಂತ ಮಾಡ್ಕೊಂಡ್ರೆ, ಇಷ್ಟು ಚಿಕ್ಕದ್ ತಗೊಂಡ್ರು ಸಾಕಾಗತ್ತೆ. ಇದೇ ತರದ್ದು ಒಂದು ಅನ್ನಕ್ಕೆ ಒಂದು ಇದಕ್ಕೆ ತಗೊಂಡ್ರೆ ನೀವು ಆರಾಮಾಗೆ ಒಂದು ತಟ್ಟೆ ಇಟ್ಕೊಂಡು ಅಥವಾ ಇದ್ರನ್ನಲ್ಲೇ ಹಿಂಸೆ ಹಾಕೊಂಡು ತಿನ್ಬೋದು. ಇದು ಅನ್ನದ್ದು ತಗೊಂಡ್ರೆ ನೀವು ಸ್ವಲ್ಪ ದೊಡ್ಡದು ತಗೊಳ್ಳಿ. ಅದು ಹೇಗಿದೆ ಅಂದ್ರೆ ಜಾರು ನಿಮ್ಗೆ ಇದ್ರಕ್ಕಿಂತ ಅಗಲ ಬರುತ್ತೆ, ನೀವು ಹಂಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಒಂದು ಪ್ರಾಡಕ್ಟ್ ತಗೊಂಡು, ಆಮೇಲೆ ನೀವೇ ಹೋಗಿ ತಗೊಳಕ್ ಶುರು ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸ್. ಪಿ ಬರ್ಡ್ ಅಂತ. ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಪರ್ಚೇಸ್ ಮಾಡಿ.